ಯಶ್ ತಾಯಿ ಪುಷ್ಪಮ್ಮನ ಸೈಡ್ ಫೈಟ್ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ನಿನ್ನೆ ಹೈಡ್ರಾಮಾ ಆಗ್ತಾ ಇದ್ದಂತೆ ಇವತ್ತು ಡಿಸಿ ಕಚೇರಿ ಮೆಟ್ಟಿಲೇರಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮುಗಿಯದ ಯಶ್ ತಾಯಿ ಸೈಟ್ ವಾರ್. ದಾಖಲೆ ಫೇಕ್, ಡಿಸಿ ಮೊರೆ ಹೋದ ಪುಷ್ಪ. ಕಳೆದೊಂದು ತಿಂಗಳಿನಿಂದ ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ಅವರ ಸೈಟ್ ಸಮರ ಕಾಡ್ಗಿಚ್ಚಿನಂತೆ ಧಗಧಗಿಸ್ತಿದೆ. ಮಾತಲ್ಲಿ ಬಗೆಹರಿಯುತ್ತೆ ಅಂತಿದ್ರೆ ದಿನೇ ದಿನೇ ಟಾಕ್ ವಾರ್ ಜೋರಾಗ್ತಿದೆ. ಪುಷ್ಪ ಅವರು ಕೌಂಟರ್ ಕೊಡ್ತಿದ್ರೆ ಜಿಪಿಎ ಹೋಲ್ಡರ್ ದೇವರಾಜ್ ಕೂಡ ತಿರುಗೇಟು ಕೊಡ್ತಿದ್ದಾರೆ. ಈಗ ಇದೇ ಕಾಂಪೌಂಡ್ ಕದನ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದೆ. ಯಶ್ ತಾಯಿ ಪುಷ್ಪ ದೂರು ಕೊಟ್ಟಿದ್ದಾರೆ. ಹಾಸನದಲ್ಲಿ ಪುಷ್ಪ ಅವರ ಮನೆ ಪಕ್ಕದ ವಿವಾದಿತ ಜಾಗದ ವಿಚಾರ ದಿನಕ್ಕೊಂದು ರೀತಿ ಸದ್ದು ಮಾಡ್ತಿದೆ. ಮೊದಲು ಈ ಜಾಗ ನಮ್ಮದು, ನನಗೆ ಈ ಜಾಗದ ಮೂಲ ಮಾಲೀಕರು ಜಿಪಿಎ ಮಾಡಿಕೊಟ್ಟಿದ್ದಾರೆ, ಕೋರ್ಟ್ ಆದೇಶ ಕೂಡ ನಮ್ಮ ಪರ ಇದೆ ಅಂತ ಯಶ್ ತಾಯಿ ಹಾಕಿದ್ದ ಕಾಂಪೌಂಡ್ ಅನ್ನ ಒಡೆದು ಹಾಕಿದ್ರು. ನಂತರ ಯಶ್ ತಾಯಿ, ನಾನು 6 ವರ್ಷದ ಹಿಂದೆ ಈ ಜಾಗವನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೇನೆ, ನನ್ನ ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ನನಗೆ ಆದ ನಷ್ಟವನ್ನ ಭರಿಸಬೇಕು ಅಂತ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಆಮೇಲೆ ಇದನ್ನ PDO ನಟರಾಜು ರೆಡಿ ಮಾಡಿ ಕೊಟ್ಟಿದ್ದಾನೆ ಅಂತಾನೆ ಇಲ್ಲಿ ನನಗೆ ಮಾಹಿತಿ ಹಿಂದೆನೇ ಇತ್ತು. ಯಾವಾಗ ಈ ಹೋದ ತಿಂಗಳು ಕೊಟ್ಟರು, ಯಾರು ಇದು PDO ನಟರಾಜು ಮಾಡ್ತಾನೆ, ಇವನೆಲ್ಲ ಕಡೆ ಇದೇ ಕೆಲಸ ಮಾಡ್ಕ ಬಂದಿದ್ದಾನೆ. ಇವ್ರ ಸಂಬಂಧಿಕರೆಲ್ಲ ಇವರು ರಿಯಲ್ ಎಸ್ಟೇಟ್ ದಂಧೆ, ಇವರೆಲ್ಲ ಸೇರ್ಕೊಂಡು ಬಂದು ಈ ತರ ರೌಡಿಸಮ್ ಮಾಡಿ ಹೋಗಿ ಎಷ್ಟೋ ಕಡೆ ಸೈಟ್ಗಳನ್ನ ಇವ್ರು ಲಪ್ಟಾಯಿಸಿದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಆದರೆ ನಾನು ಅದನ್ನು ನಿಮಗೆ ಕ್ಲಾರಿಟಿ ಕೊಡಲಿಲ್ಲ. ಯಾಕೆ ಅಂದರೆ ನನಗೆ ಅದು ಕರೆಕ್ಟಾಗಿ ಪೇಪರ್ ನೋಡಬೇಕು. ಈಗ ನೀವೆಲ್ಲ ನೋಡಿದ ಪ್ರಕಾರ 2 ಆಗಿದೆ ಅಂದಾಗ ಇದು ಕರೆಕ್ಟಾಗಿ ಅವ್ರು ಹೇಳಿದ ಜನ ಹೇಳಿದ ಕರೆಕ್ಟೇ ಇದು. ಇನ್ನು ಅದೇ ಜಾಗದಲ್ಲಿ ಹಾಕಿದ್ದ ತಂತಿ ಬೇಲಿ ಕಿತ್ತು ಕಾಂಪೌಂಡ್ ಹಾಕೋಕೆ ಪುಷ್ಪ ಅವರು ಮುಂದಾಗ್ತಿದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಇದೀಗ ಪುಷ್ಪ ಅವರು ಹಾಸನ ಜಿಲ್ಲಾಧಿಕಾರಿ ಕಚೇರಿ, SP ಕಚೇರಿ, ಮಹಾನಗರ ಪಾಲಿಕೆಗೆ ದೂರು ನೀಡಲು ಮುಂದಾಗಿದ್ದಾರೆ. ತನ್ನ ಬಳಿ ಇರೋ ದಾಖಲಾತಿಗಳ ನಕಲು ಪ್ರತಿಗಳನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ. ಈ ಹಿಂದೆ ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ PDO ಆಗಿದ್ದ ನಟರಾಜ್ ಎಂಬಾತನೇ ಇದಕ್ಕೆ ಕಾರಣ. ನಮ್ಮ ಜಾಗದ ನಕಲಿ ದಾಖಲಾತಿಯನ್ನ ದೇವರಾಜ್ಗೆ ಸೃಷ್ಟಿಸಿಕೊಟ್ಟಿದ್ದಾನೆ, ನಾವು ಇಂಥದ್ದಕ್ಕೆಲ್ಲ ಹೆದರೋದಿಲ್ಲ ಅಂತ ಗುಡುಗಿದ್ದಾರೆ. ಅಲ್ಲ, ತೊಂದರೆ ಏನು ಕೊಡೋಕ್ಕಾಗಲ್ಲ ಅವರು. ನಾನು ತೊಂದರೆ ಕೊಟ್ಟರೆ ಎದುರ ಮಗಳೇ ಅಲ್ಲ. ಯಾಕೆ ಅಂತ ಕೇಳಿ, ನಾನು ಮಾಡಕ್ ಮುಂಚೆ 10 ಸರಿ ಯೋಚಿಸ್ಬಿಟ್ಟು ಮಾಡ್ತೀನಿ. ದುಡ್ಡು ಕೊಟ್ಟು ತಗೊಂಡ್ಮೇಲೆ ನಿಂತ್ಕೋಬೇಕು. ಎದ್ರಿಕೊಂಡು ಒಂದಿನ ನೋಡ್ರಿ, ಇದು ಒಡೆದು ಕಿತ್ಕೋಯ್ತಾವ್ರೆ. ದಾನ ಕೇಳ್ತಾ ಇಲ್ಲ ಅವರು, ಭಿಕ್ಷೆ ಕೇಳೋದು ಬೇರೆ, ಒಡೆದು ಕಿತ್ಕೋಗೋದು ಬೇರೆ. ಭಿಕ್ಷಕನಿಗೆ ಎಷ್ಟು ದೌಲತ್ತಿದ್ರೆ ಮತ್ತೆ ನಾನು ಕೊಂಡ್ಕೊಂಡಿರೋಳು ನನಗೆಷ್ಟು ಇರ್ಬೇಕು. ಯಾವುದೇ ಅಂತ ಮೋದಿಯವ್ರ ಹತ್ರ ಹೋಗೋದಾಗ್ಬಿಡ್ಲಿ, ಲಾಸ್ಟಿಗೆ ಬಿಡಲ್ಲ ಇದನ್ನ, ನಾನು ಬಿಡಲ್ಲ ರೀ ಇದನ್ನ ಇಷ್ಟಕ್ಕೆ ಬಿಡ್ತೀನಿ ಅನ್ಕೋಬಿಡಿ. ನಾನು ಇಳಿಯಲ್ಲ, ಇಳಿದು ಬಿಟ್ರೆ ಬಗ್ಗಲ್ಲ. ಯಾಕೆಂದ್ರೆ ನನ್ನಲ್ಲಿ ಪರ್ಫೆಕ್ಷನ್ ಇರುವಾಗ ಅವ್ರಿಗೆ ಯಾಕೆ ಹೆದರ್ಬೇಕು ನಾವು. ಒಟ್ನಲ್ಲಿ ಯಶ್ ತಾಯಿ ಪುಷ್ಪ ಮನೆ ಪಕ್ಕದ ಸೈಟ್ ವಿಚಾರ ದಿನಕ್ಕೊಂದು ಗೊಂದಲ ಮೂಡಿಸ್ತಾ ಇದೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಕೃಷ್ಣ ಇಬ್ಬೀಡು, News 18 ಹಾಸನ.